ಒಂದು ಕಡೆ ಚಿಕ್ಕ ವಿಷಯವನ್ನು ದೊಡ್ಡದಾಗಿ ಮಾಡಿದ್ದಾರೆ. ಈಗ ಭಾರತೀಯ ಜನತಾ ಪಾರ್ಟಿಯವರ ಗುಪ್ತ ಕಾರ್ಯಸೂಚಿ ಏನು ಹಿಡನ್ ಅಜೆಂಡಾ ಅಂತ ನಾವು ಹೇಳ್ತೀವಿ. RSSನ ಕಚೇರಿ ನಾಗ್ಪುರ್ನಲ್ಲಿ ಏನಿದೆ, ಸುಮಾರು 52 ವರ್ಷಗಳ ಕಾಲ ರಾಷ್ಟ್ರಧ್ವಜವನ್ನು ಆರಿಸದೇ ಇರತಕ್ಕಂಥ ಪಕ್ಷ ಅದು. ಈಗ ಕೆರಗೋಡಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಪರ್ಮಿಷನ್ನು ರಾಷ್ಟ್ರಧ್ವಜ ಆರಿಸಲಿಕ್ಕೆ ಅಂತ ಹೇಳಿ ಪರ್ಮಿಷನ್ ತಗೊಂಡು ಅಲ್ಲಿ ಭಗವಧ್ವಜ ಆರಿಸ್ತಕ್ಕಂಥದ್ದು, ಅಲ್ಲಿ ಕೋಮು ಸೌಹಾರ್ದತೆಯನ್ನು ಶಾಂತಿಯನ್ನು ಕೆಡಿಸಲಿಕ್ಕೆ ಮಾಡಿರ್ತಕ್ಕಂಥದ್ದು. ಸರ್ಕಾರ ಯಾರೇ ಆಗಲಿ ಶಾಂತಿ ಕೆಡುವ ಪ್ರಯತ್ನ ಮಾಡ್ತಾರೆ. ಯಾಕಂದರೆ ನಾವು ಪ್ರಣಾಳಿಕೆಯಲ್ಲಿ ಹೇಳಿದ್ದೀವಿ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳಿ. ಅದಕ್ಕೆ ಅನುಷ್ಠಾನಕ್ಕೆ ತರಬೇಕಂದ್ರೆ ಯಾರೇ ಇದ್ರೂ ಸಹ ಸರಿಯಾದ ಕಠಿಣವಾದ ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತೇವೆ. HD ಕುಮಾರಸ್ವಾಮಿ ಅವರು ಸರ್ಕಾರದ ವಿರುದ್ಧ ಚಿಕ್ಕ ವಿಷಯವನ್ನು ದೊಡ್ಡ ಮಾಡಿಕೊಂಡು ಹೆಸರಲ್ಲಿ ರಾಮಾಯಣ ಇಟ್ಕೊಂಡು ಅಂದರೆ ಮನುಷ್ಯನೆಲ್ಲ ಟಿಪ್ಪು ಸುಲ್ತಾನನ ತಿರುಗಿದ್ರು. ಕುಮಾರಸ್ವಾಮಿ ಅವರು ಏನು ಹೇಳಿದ್ದಾರೆ ಅಂತ ನಾನು ನೋಡಲಿಲ್ಲ, ಬಟ್ ಆ ಘಟನೆ ಬಗ್ಗೆ ಮಾತ್ರ ತಿಳುವಳಿಕೆ ಬಂದಿತ್ತು, ಅದಕ್ಕೋಸ್ಕರ ಹೇಳಿದೆ. ರಾಷ್ಟ್ರಧ್ವಜಕ್ಕೆ ಅಪಮಾನ ಮಾಡ್ತಕ್ಕಂಥದ್ದು ಅಲ್ಪಸಂಖ್ಯಾತರಿಗೆ ಹೋಲೈಕೆನ, ರಾಷ್ಟ್ರಧ್ವಜಕ್ಕೆ ಅಪಮಾನ ಮಾಡ್ತಕ್ಕಂಥದ್ದು, ಸಂವಿಧಾನಕ್ಕೆ ಅಪಮಾನ ಮಾಡ್ತಕ್ಕಂಥದ್ದು, ಶಾಂತಿಯನ್ನು ಕೆಡುತ್ತಕ್ಕಂಥದ್ದು ಅದು ಹೋಲೈಕೆನ. ಆದ್ದರಿಂದ ಇವರು ಬಹುಸಂಖ್ಯಾತರನ್ನು ಹೋಲೈಕೆ ಮಾಡಲಿಕ್ಕೋಸ್ಕರ ಇವೆಲ್ಲ ಮಾಡ್ತಾರೆ, ಅದು ತಪ್ಪದು. ಇಲ್ಲ ನಾನೀಗ ವಿಧಾನ ಪರಿಷತ್ತಿನಲ್ಲಿ ಇನ್ನೂ 2 ವರ್ಷ ಇದ್ದೀನಿ. ಜಗದೀಶ್ ಶೆಟ್ಟರ್ ಅವರು ಬಿಜೆಪಿಗೆ ಹೋಗಿದ್ದಾರೆ, ಹಾಗೆ ಸೌದಿ ಅವರು ಹೋಗ್ತಾರೆ ಅನ್ನೋ ಮಾತು. ಈಗ ನೋಡಿ, ಜಗದೀಶ್ ಶೆಟ್ಟರು ಯಾವುದೇ ಪಾರ್ಟಿನಲ್ಲಿರಲಿ ಒಬ್ಬ ಸೌಮ್ಯ ಸ್ವಭಾವದ ಡೀಸೆಂಟ್ ಜೆಂಟ್ಲ್ಮನ್ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಅವ್ರನ್ನ ನಾವು ಉಳಿಸ್ಕೊಳ್ಬೇಕಾಗಿತ್ತು ಕಾಂಗ್ರೆಸ್ ಪಕ್ಷದಲ್ಲಿ. ಅದು ದೌರ್ಭಾಗ್ಯ, ಅವರು ಬಿಟ್ಟು ಹೋಗಿದ್ದಾರೆ. ಅವ್ರಿಗೆ ಒಳ್ಳೇದಾಗಲಿ ಅಂತ ಹೇಳ್ಬೋದೇ ವಿನಃ ಬೇರೆ ಇನ್ಯಾರು ಹೋಗ್ತಾರೆ ಅಂಥೇಳಿ ನನ್ನ ಹತ್ರ ಗುಪ್ತಚಾರ ಇಲಾಖೆ ನನ್ನ ಹತ್ರ ಇಲ್ಲ, ಅದರಿಂದ ಹೇಳಲಿಕ್ಕಾಗಲ್ಲ. ಧನ್ಯವಾದ. ಪಾಪ ಅಶೋಕ್ ಅವರು ತಿರುಕನ ಕನಸು ಕಾಣ್ತಾ ಇದ್ದಾರೆ. ಅವ್ರಿಗೆ ಆದಷ್ಟು ಬೇಗ ಮುಖ್ಯಮಂತ್ರಿ ಆಗೋ ಆಸೆ, ಅದು ಆಸೆಗೆ ಬಿಡೋದಿಲ್ಲ. ಅಲ್ಲಿ ಭಾಳಷ್ಟು ಜನ ಕ್ಯೂನಲ್ಲಿ ನಿಂತಿದ್ದಾರೆ. ಅದು ಆಸೆಗೆ ತಿರುಕನ ಕನಸಾಗಿ ಆಗುತ್ತಷ್ಟೇ. ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರಕ್ಕೆ ನಿಮ್ಮ ಹೆಸರು ಕೇಳಿ ಬರ್ತಾ ಇದೆ. ನನ್ನ ಹೆಸರು ಎಲ್ಲೂ ಕೇಳಿ ಬರ್ತಾ ಇಲ್ಲ. ನನ್ನ ಹೆಸರು ನೀವು ಮಾತ್ರ ಹೇಳ್ತಾ ಇದ್ದೀರಿ, ಎಲ್ಲೂ ಕೇಳಿ ಬರ್ತಾ ಇಲ್ಲ. ಥ್ಯಾಂಕ್ ಯು, ನಮಸ್ಕಾರ.